ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಒಂದು ವೇಳೆ ಆ ಕುರೂಪಿಯಿಂದ ಜಾಜಿಗೆ ಆಗ್ಲಿ ಅವಳ ಗರ್ಭದಲ್ಲಿರೋ ಶ್ರೀಚಕ್ರ ಸ್ವರೂಪಿ ಶಿಶುಗೆ ಆಗ್ಲಿ ಏನಾದ್ರೂ ತೊಂದರೆ ಆಯ್ತು, ಅಮ್ನೋರ್ ಪ್ರಸಾದ ಹಾಗೆಲ್ಲ ಬೇಡ ಅಂತ ಹೇಳ್ಬಾರ್ದು. ಕೈ ಕೊಡು. ಬೇಡ ಅಂದ್ರೆ ಬೇಡ. ಕೈ ಕೊಡೋ ಬಂಗಾರಿ. ಬೇಡ. ಕೊಡೋ ಕೈನ. ಬೇಡ ಅಂದ್ರೆ ಬೇಡ. ಅಪ್ಪಿ ತಪ್ಪಿನೂ ಒಂದು ಮಾತು ನಿನ್ ಬಗ್ಗೆ ಏನೂ ಆಡಿಲ್ಲ ಅಂದಿಲ್ಲ ಅವರು. ಅಂತವ್ರಿಗೆ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಏನೋ ಆಗಿದೆ ನಿನ್ಗೆ, ಯಾಕೋ ಸುಮ್ಮನೆ ಇದೆಯಾ? ಮಾತಾಡೋ. ನಾನ್ ಕಟ್ಟಿದ ತಾಯ್ತಾ ಎಲ್ಲೋ? ತಾಯ್ತಾ ಬಿಸಾಕ್ಬಿಟ್ಯಾ? ಅದನ್ನು ಬಿಸಾಕ್ಬಿಟ್ಯಾ? ನೀನ್ ಮಾಡೋ ಕೆಲ್ಸ ಒಂದೊಂದಲ್ಲ. ಯಾವ್ದನ್ನು ನೆಟ್ಟಿಗೆ ಇಟ್ಕೊಳ್ಳೋದಿಲ್ವಲ್ಲೋ. ಎಲ್ಲೋ ಹಾಕ್ದೆ ಅದನ್ನ, ಎಲ್ಲೋ ಬಿಸಾಕ್ದೆ. ನಾನೇನ್ ಬಿಸಾಕ್ಲಿಲ್ಲ. ಮತ್ತೆಲ್ಲ ಹೋಯ್ತು? ಕಳೆದೋಯ್ತು. ಏನು ಕಳೆದೋಯ್ತಾ? ನಿಜ ಹೇಳೋ. ನಿಜವಾಗ್ಲು ನಿನ್ನ ನನ್ ಮೇಲೆ ಆಣೆ ಇಡ್ಬೇಡ ನೀನು. ಸರಿ, ಆಗಿದ್ದಾಯ್ತು. ನಡಿ ಇವಾಗ ಚಿಕ್ಕಮ್ಮನ ಹತ್ರ ಕ್ಷಮೆ ಕೇಳು. ಬಾ. ನಾನೇ ಕ್ಷಮೆ ಕೇಳಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಈಗ ಮಾಡಿರೋ ಅವಾಂತರಗಳೇ ಸಾಕು. ಚಿಕ್ಕಮ್ಮನ ಹತ್ರ ಕ್ಷಮೆ ಕೇಳು. ಬಾ. ನಾನ್ ಬರಲ್ಲ. ಬಾರೋ ಬಂಗಾರಿ. ನಾನ್ ಬರೋದಿಲ್ಲ, ಕ್ಷಮೆ ಕೇಳೋದಿಲ್ಲ. ನನ್ ಪಾಡಿ ನನ್ ಬಿಟ್ಬಿಡು. ನನ್ ಬಿಟ್ಬಿಡು. ನನ್ ಬಿಟ್ಬಿಡು. ನನ್ ಬಿಟ್ಬಿಡು. ಸುನೀತಾ. ಅರೆ ಶ್ರೀಮತಿಯವರು, ಬನ್ನಿ ಬನ್ನಿ, ಒಳಗೆ ಹೋಗೋಣ. ಇಲ್ಲೇ ಹಾಯಾಗಿದೆ, ಇಲ್ಲೇ ಕೂತ್ಕೊಳ್ಳೋಣ. ನೀನು ಆಯಾಸ ಮಾಡ್ಕೋಬೇಡ. ಹೇಗಿದ್ದೀರಿ? ತುಂಬಾ ಅಪರೂಪ ಆಗೋದ್ರಿ. ಏನು ಮಾಡೋದು, ನನಗೆ ಇದೊಂದೇ ಊರಲ್ವಲ್ಲ, ಇನ್ನು 10 ಕಡೆ ಸುತ್ತಾಡಬೇಕು. ಯಾಕೆ? ಇಲ್ಲಿ ಆದಾಯ ಚೆನ್ನಾಗಿಲ್ವಾ? ದೀಪ ಮಾರೋದ್ರಿಂದ ಒಂದಿನಕ್ಕಾಗೋಷ್ಟಂತೂ ಬರುತ್ತೆ ತಾನೆ? ಅದು ಹಾಗಲ್ಲ ಸುನೀತಾ. 100 ಊರು ತಿರುಗಾಡಿದ್ರೇನೆ ನನ್ನ ಕರ್ತವ್ಯ ಪೂರ್ತಿ ಆಗೋದು. ಅದಕ್ಕೆ ಸುತ್ತಾಡ್ತಾ ಇರ್ತೀನಿ. ಹಾಗಾಗಿ ಈ ಕಡೆ ಬರೋಕ್ಕಾಗಲಿಲ್ಲ ಅಷ್ಟೆ. ಓ ಹಾಗಾ? ಶ್ರೀಮತಿಯವರೇ, ನಿಮಗೂ ಗೊತ್ತಲ್ಲ, ನನಗೆ ದಿನ ತುಂಬ್ತಾ ಬಂತು. ನಾನು ನನ್ನ ಗಂಡ ವೈದ್ಯರ ಹತ್ರ ಹೋಗಿದ್ವಿ. ಮುಂದಿನ ವಾರ ಪ್ರಸವ ಆಗ್ಬೋದು ಅಂತ ಹೇಳಿದ್ದಾರೆ. ಶುಭ ಸುದ್ದಿನೇ. ಶ್ರೀಮತಿಯವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಯಾಕೆ? ನನ್ನ ಮಗು ಬಗ್ಗೆ ನಾನು ಕನಸು ಕಾಣಬಾರ್ದಾ? ನೀವೇನೇ ಹೇಳಿ ಶ್ರೀಮತಿಯವರೇ, ಈ ಮಗು ನನ್ನ ಉಸಿರು. ನನಗೆ ಯಾವ ಮಗು ಆಗ್ಬೋದು? ಗಂಡ ಹೆಣ್ಣ? ಹೆಣ್ಣಾದ್ರೇನು ಗಂಡಾದ್ರೇನು, ತಾಯಿಗೆ ಮಗು ಮಗುನೇ ಅಲ್ವಾ? ಅದು ನಿಜಾನೇ ಬಿಡಿ. ಯಾವುದಾದ್ರೂ ಆಗಲಿ, ಹೆಸರು ಮಾತ್ರ ನೀವೇ ಇಡಬೇಕು. ಆಗಲಿ, ಆ ಸಮಯನೂ ಬರಲಿ. ಆದರೆ ಕಂಡ ಕನಸುಗಳೆಲ್ಲ ನನಸಾಗಲೇಬೇಕು ಅನ್ನೋ ಹಠ ಬೇಡ. ಏನೇ ಬಂದರೂ ಎದುರಿಸೋಕೆ ಸಿದ್ಧವಾಗಿರು. ಏನು ಮಾತಾಡ್ತಾ ಇದ್ದೀರಾ ನೀವು? ಆಗಿಂದ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಲ್ಲ. ಬದುಕೆ ಒಂದು ಒಗಟಲ್ವಾ ಸುನೀತಾ? ಕನಸನ್ನ ಬಿಟ್ಟು ವಾಸ್ತವದಲ್ಲಿ ಬದುಕೋದನ್ನ ರೂಢಿಸ್ಕೊ. ಏನೇ ಬಂದರೂ ಎದುರಿಸೋಕೆ ಸಿದ್ಧವಾಗಿರು. ಎಂಥ ಒಗಟನ್ನಾದರೂ ಸಲೀಸಾಗಿ ಬಿಡಿಸ್ಬೋದು. ಬಂದಿದ್ದನ್ನ ಬಂದ್ಹಾಗೆ ಸ್ವೀಕರಿಸೋದನ್ನ ಅಭ್ಯಾಸ ಮಾಡ್ಕೊ. ಅಂದರೆ ನನಗೆ ಕನಸು ಕಾಣೋ ಹಕ್ಕು ಇಲ್ವಾ? ಎಲ್ಲ ಹಕ್ಕುಗಳನ್ನು ಚಲಾಯಿಸಕ್ಕಾಗಲ್ವಲ್ಲ. ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ. ಎಲ್ಲ ಅಮ್ಮನವರ ಇಚ್ಛೆಯಂತೆ ಆಗತ್ತೆ. ನೆಮ್ಮದಿಯಿಂದಿರು. ಯಾರದು? ಯಾರದು?
ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕಟ್ಟಾಕಿದ್ದೀರಾ? ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ನನ್ನ ಹೆಂಡತಿ ನಮ್ಮನೇಲಿ ಕಾಯ್ತಿರ್ತಾಳೆ. ನಾನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಕಾಬರಲ್ಲಿ ಇರ್ತಾಳೆ. ನನ್ ಬಿಟ್ಬಿಡಿ. ಯಾರದು? ನನ್ ಮಾತು ಕೇಳ್ತಿಲ್ವಾ? ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ಯಾರದು? 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 ನಿನ್ನೆ ರಾತ್ರಿಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ನಾ ಬಂಗಾರಿ. ಓಹೋ, ಏನು ತಿಂತ ಅಲ್ವನ ನೀನು? ಅನ್ನದ ಮೇಲೆ ಸಿಟ್ಟು ತೋರಿಸೋಷ್ಟು ಕೋಪ ಬಂತ ನಿನಗೆ? ನಂಗೆ ಅನ್ನ ನೀರು ಏನು ಬೇಡ, ನನ್ ಬಿಟ್ಬಿಡಿ. ನೀನು ಕರ್ಕೊಂಬಂದು ಇಲ್ಲಿ ಕಟ್ಟಾಕಿರೋದು ಬಿಡೋದಕ್ಕೆಲ್ಲ ಕಣಲೆ. ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ ಕೂಡಾಕಿದ್ದೀರಾ? ಯಾರು ನೀವು? ನಾವು ಯಾರು ಅನ್ನೋದು ನಿನಗೆ ಅನವಶ್ಯಕ. ಮೊದಲು ನಾವು ಕೊಟ್ಟದ್ದನ್ನ ತಿನ್ನು. ಇಲ್ಲ ಅಂತಂದ್ರೆ ನಮ್ಮ ಕೈಲಿ ಚೆನ್ನಾಗಿ ತೆಗೆಸ್ಕೊಂಡು ನಿನ್ನ ಪ್ರಾಣ ಕಳ್ಕೊತೀಯ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿ ನನ್ನ ಯಾಕೆ ಕೂಡಾಕಿದ್ದೀರಾ ಅದನ್ನಾದ್ರೂ ಹೇಳಿ. ನೋಡು, ನಮ್ಮ ಯಜಮಾನರಿಗೆ ನಿನ್ನಿಂದ ಸ್ವಲ್ಪ ಕೆಲಸ ಆಗ್ಬೇಕಾಗಿದೆ. ಅದಾದ್ಮೇಲೆ ನಿನಗೆ ಇಲ್ಲಿಂದ ಮುಕ್ತಿ. ಅಲ್ಲಿವರೆಗೂ ನಾವು ಕೊಟ್ಟಿದ್ದನ್ನ ತಿನ್ಕೊಂಡು ಬಿದ್ದಿರೋ. ಇಲ್ಲ ಅಂದ್ರೆ ನಿನಗೆ ಚೆನ್ನಾಗಿ ಬಾರಿಸಿ ನಮ್ಮ ದಾರಿಗೆ ತರಬೇಕಾಗುತ್ತೆ. ಹುಷಾರ್. ಮದೇಶ, ಹೋಗನ್ನ ತಗೊಂಬರ. ಅಣ್ಣ ಹೋಗೋ, ಹೋಗಿ ಅವನು ಬಾಯಿಗೆ ತುರುಕೋ. ಇನ್ನು ಜಾಜಿ ಮುಗಿಸೋಕೆ ನಂಗೆ ಯಾವ ಅಡೆ ತಡೆಯೂ ಇಲ್ಲ. ಕಡ್ಕಿ, ನಿನ್ನ ಯಾವ ತಂತ್ರವೂ ಫಲಿಸಲ್ಲ. ನಾನ್ ಗೆದ್ದೆ. ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಇವತ್ತು ರಾತ್ರಿ ಜಾಜಿ ಹೊಟ್ಟೆ ಬಗ್ದು ರಕ್ತ ಕುಡ್ದು ಅವಳನ್ನ ಕೊಂದೇ ತೀರ್ತೇನೆ. ಜಾಜಿ ಏನ ಯಾಕೆ ನೋಡ್ತಾ ಇದೀಯಾ? ಪತಿ ಪರಮೇಶ್ವರ ಇವನು ದಿನ ಹೆಂಡತಿ ಜೊತೆನೆ ಮಲಗಬೇಕು. ಯಾಕಯ್ಯ ಹಾಗೆ ನೋಡ್ತಾ ಇದೀಯಾ? ನೋಡು, ಸುನೀತಾ ತುಂಬಿದ ಬಸರಿ.
ರಾತ್ರಿ ಎಲ್ಲ ಏನೇನೋ ಕೆಟ್ಟ ಕನಸು ಬೀಳುತ್ತೆ ಅಂತ ಹೇಳ್ತಿದ್ಲು. ಅದಕ್ಕೆ ಜಾಜಿ ಅವಳ ಜೊತೆ ಮಲಗಿದ್ದಾಳೆ. ಅವರಿಬ್ಬರು ಅಲ್ಲಿ ಆರಾಮಾಗಿ ಮಲಗಲಿ, ನಾವು ವರಾಂಡದಲ್ಲಿ ಮಲ್ಗೋಣ ಬಾ. ಏನು ನೋಡ್ತಾ ಇದ್ದೀಯ ಬಾಪ ನೀನು? ಅಲ್ಲ, ಅಲ್ಲಿರೋನೇ ನಿಜವಾದ ಬಂಗಾರಿ. ಮತ್ತು ಇವನು ಯಾರೋ? ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ ನಿಜ. ಇವನ ಮೇಲೊಂದು ಕಣ್ಣಿಟ್ಟಿರಬೇಕು. ನಾನೀಗ ಇಲ್ಲಿಗೆ ಬರದೇ ಇದ್ದಿದ್ರೆ ಇವನ ಜಾಜಿನ ನಿಜವಾಗ್ಲೂ ಕೊಂದಾಕ್ಬಿಡ್ತಾ ಇದ್ದ. ಅಲ್ಲಿ ಸುನೀತಾ ಬೇರೆ ಇದ್ಲು. ಇವನು ಯಾರು? ಇವನೇನು ಪಿಶಾಚಿನ? ಇವನ ಜೊತೆ ಹೆಂಗಪ್ಪ ಮಲಗಲಿ ನಾನು? ಅಮ್ಮ, ತಾಯಿ, ಯಾರಾದರೂ ಇದ್ದೀರಾ ಮನೇಲಿ? ಒಂದ್ ನಿಮಿಷ ಬಂದೆ. ಅಮ್ಮ, ಸ್ವಲ್ಪ ನಿಮ್ಮ ಗಂಡನ್ ಕರಿತೀರಾ? ಯಾಕೆ? ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನೀವ್ ಯಾರು ಏನು ಅಂತಾನೆ ನಮಗ್ ಗೊತ್ತಿಲ್ಲ. ನನ್ನ ಗಂಡನ ಜೊತೆ ನಿಮ್ದೇನ್ ಮಾತು? ಅವ್ರ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ತಾಯಿ. ಇಲ್ಲ, ಹಾಗೆಲ್ಲ ಕಳ್ಸಕ್ಕಾಗಲ್ಲ. ನೀವೇನು ಹೊರಡಿ. ಒಂದು 5 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ತಾಯಿ. ಕರ್ಕೊಂಡು ಬರ್ತೀನಿ ರೀ. ಬಂಗಾರಿ, ಬಂಗಾರಿ, ಬಂಗಾರಿ. ಏನು? ಹೊರಗಡೆ ಯಾರೋ ಜಂಗಮ್ರು ಬಂದಿದ್ದಾರೆ ಕಣೋ, ನಿನ್ನ ಕರೀತಿದ್ದಾರೆ. ಯಾವ ಜಂಗಮ್ರು? ನಾನ್ ಬರಲ್ಲ. ಯಾರೋ ಗೊತ್ತಿಲ್ಲ ಕಣೋ, ನಿನ್ನ ಹತ್ರ ಮಾತಾಡ್ಬೇಕಂತೆ ಅವರು. ಜಾಜಿ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು ಕಣೋ, ಅವರು ಜಂಗಮ್ರು. ಬಾ ಬಾರೋ. ಕಳಿಸಿ ತಾಯಿ. ಬಂಗಾರಿ, ಅವ್ರೇನೋ ನಿನ್ನ ಜೊತೆ ಮಾತಾಡ್ಬೇಕಂತೆ ಕಣೋ, ಹೋಗೋ. ಯಾಕೆ ನಾನು ಹೊರಗಡೆ ಕರ್ಕೊಂಡ್ ಬಂದೆ? ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ? ಗುರೂಪಿ, ನೀನು ನನ್ನ ಅಧೀನದಲ್ಲಿ ಇರಬೇಕಾದವನು. ನನ್ನ ಮಾತು ಮೀರಿ ಏನು ಮಾಡೋ ಹಾಗಿಲ್ಲ. ನಿನ್ನ ಪ್ರಶ್ನೆಗೆ ನಾನೀಗಾಗಲೇ ಉತ್ತರ ಕೊಟ್ಟಾಗಿದೆ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಗುರೂಪಿ, ನಿನ್ನನ್ನು ಆವಾಹಿಸಿದ್ದೆ ಜಾಜಿನ ಅಪಹರಿಸೋದಕ್ಕೆ, ಕೊಲ್ಲೋದಕ್ಕಲ್ಲ. ಅವಳನ್ನ ಕೊಲ್ಲೋದು ನ್ಯಾಯಸಮ್ಮತವಲ್ಲ. ನನ್ನ ನ್ಯಾಯ ಅನ್ಯಾಯಗಳ ನಿರ್ಧಾರ ನನಗೆ ಬಿಟ್ಟಿದ್ದು. ಅದನ್ನ ಪ್ರಶ್ನಿಸೋ ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಹಾಗಂದ್ರೆ ಹೇಗೆ ಗುರೂಪಿ? ನೀನು ಅವಳನ್ನ ಉಪಾಯವಾಗಿ ಅಪಹರಿಸ್ಕೊಂಡು ನನ್ನ ಹತ್ರ ಕರ್ಕೊಂಡ್ ಬಾ. ಅವಳಿಗೆ 4 ತಿಂಗಳು ಮುಗಿತಾ ಇದೆ. ಇನ್ನು 4 ರಿಂದ 5 ತಿಂಗಳು ತಾಳ್ಮೆಯಿಂದ ಕಾದ್ಬಿಡು. ಅವಳ ಹೆರಿಗೆ ಆಗಲಿ, ನಂತರ ನೀನು ಏನು ಬೇಕಾದ್ರೂ ಮಾಡ್ಕೋ. ರಕ್ತನಾದ್ರೂ ಕುಡ್ಕೋ, ಮಾಂಸನಾದ್ರೂ ತಿನ್ಕೋ. ಇಲ್ಲ, ಕಾಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಷ್ಟು ಬೇಗ ಸಾಯಿಸಿ ಅವಳ ರಕ್ತ ಕುಡಿತೀನಿ ಅನ್ನಿಸ್ತಾ ಇದೆ. ಅವಳ ರಕ್ತ ನನಗೆ ಬೇಕು. ಅವಳ ರಕ್ತ ರುಚಿ ನಾವು ನೋಡ್ಬೇಕು. ಇಲ್ಲ,
ಅವಳ ಹೆರಿಗೆ ಆಗಿ ಶ್ರೀಚಕ್ರದ ಜನನವಾಗೋವರೆಗೂ ಅವಳನ್ನು ನೀನು ಏನು ಮಾಡೋ ಹಾಗಿಲ್ಲ. ಶ್ರೀಚಕ್ರ ಸ್ವರೂಪಿ ಶಿಶು ನನ್ನ ಪಾಲಾದ್ಮೇಲೆ ನೀನು ಅವಳನ್ನ ಏನ್ ಬೇಕಾದ್ರೂ ಮಾಡ್ಕೋ. ಸಾಧ್ಯನೇ ಇಲ್ಲ ಕಾಲುರುದ್ರ ಸಿದ್ದೇಶ್ವರ ಕಡ್ಕಿ. ನಾನು ರಾಕ್ಷಸ. ಒಂದು ಸಲ ರಕ್ತದಾಹ ಶುರು ಆದ್ಮೇಲೆ ನಿಲ್ಲೋ ಮಾತೇ ಇಲ್ಲ. ನನಗೆ ಅವಮಾನ ಮಾಡಿರೋ ಅವಳನ್ನ ಸಾಯಿಸದೆ ಬಿಡಲ್ಲ. ಅವಳ ಸಾಯಿಸಿ ರಕ್ತದ ರುಚಿ ಕುಡಿದ್ಮೇಲೆ ನಾನು ಆ ಮನೆಯಿಂದ ಹೊರಡೋದು. ಅಮ್ಮ, ಏನಾಯ್ತೆ? ಬಂಗಾರಿನ ಯಾರೋ ಜಂಗಮರು ಕರ್ಕೊಂಡು ಹೋದ್ರಮ್ಮ. ಯಾರೋ ಕರ್ಕೊಂಡು ಹೋದ್ರು ಅಂದ್ರೆ ಯಾರವ್ರು? ಎಲ್ಲಿ ಕರ್ಕೊಂಡು ಹೋದ್ರು? ಗೊತ್ತಿಲ್ಲ ಅಮ್ಮ, ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲ ಕಣೆ, ಯಾರು ಕರೆದ್ರು ಅಂತ ಹಾಗೆಲ್ಲ ಕಳ್ಸೋದಾ ನೀನು? ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಈ ವಿಷಯನ ನಿಮ್ಮಪ್ಪಂಗೆ ತಿಳಿಸೋಣ ಬಾ. ರೀ ರೀ ಹೀಗೆ ಗುರುವಿಗೆ ತಿರುಮತ್ರ ಹಾಕಿ ಉದ್ದಟತನ ತೋರಿಸಿದ್ರೆ ನಿನ್ಗೊಂದು ಗತಿ ಕಾಣಿಸ್ಬೇಕಾಗತ್ತೆ. ನನ್ನೇ ಮುಟ್ಟೋಷ್ಟು ಧೈರ್ಯ ನಿಂಗೆ? ನಿನಗೆ ಜೀವ ಕೊಟ್ಟು ಆವಾಹನೆ ಮಾಡಿ ಕೆಲಸ ವಹಿಸ್ತವನೇ ನಾನು. ಸೃಷ್ಟಿಕರ್ತನಿಗೆ ತನ್ನ ಸೃಷ್ಟಿಯನ್ನು ಧ್ವಂಸ ಮಾಡೋ ಎಲ್ಲ ಶಕ್ತಿಗಳು ಇರುತ್ತೆ. ನೀನು ನಿನ್ನ ಶಕ್ತಿನ ಚಲಾಯಿಸೋ ಮೊದಲು ನಾನು ನಿನ್ನ ಆಸೆನ ಕೊಂದು ರಕ್ತ ಕುಡಿದಿರ್ತೀನಿ. ಜಾಜಿ ಸಾವು ನನ್ನ ಕೈಯಿಂದಾನೆ. ನಿಲ್ಸು ನಿನ್ನ ಅಹಂಕಾರದ ಮಾತುಗಳನ್ನ. ಜಾಜಿನ ಮುಟ್ಟಿದ್ರೆ ನಿನ್ನ ಸಂಹಾರ ನನ್ನಿಂದಾನೇ ನಿಶ್ಚಿತ. ನನ್ನೇ ಸಂಹರಿಸ್ತೀಯ? ಅಷ್ಟು ಧೈರ್ಯ ಇದ್ರೆ ಮುಟ್ಟು ನೋಡೋಣ ನನ್ನ. ಶೂದ್ರ ಆರಾಧಕನ ಶಕ್ತಿ ಮೇಲೋ ಕ್ಷುದ್ರ ಶಕ್ತಿ ಮೇಲೋ ಅಂತ ನೋಡೇ ಬಿಡೋಣ. ಬಂಗಾರಿ, ಯಾರು ಅವರು? ಏನಾಗ್ಬೇಕಾಗಿತ್ತಂತೆ ಅವ್ರಿಗೆ? ಹೇಳೋ, ಯಾರವರು? ನಿನ್ಗೇನಾದ್ರೂ ಗೊತ್ತಿದ್ಯೇನೋ? ಮಾತಾಡೋ ಬಂಗಾರಿ. ಮಾತಾಡೋ. ನೀನ್ ಸುಮ್ಮನೆ ಹೀಗೆ ನಿಂತ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಅವರು ಪಕ್ಕದವ್ರಿಗೆ ಹೋಗ್ಬೇಕಂತ ನನ್ನ ಹತ್ರ ದಾರಿ ಕೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ದಾರಿ ತೋರ್ಸಕ್ ನೀನೇ ಆಗ್ಬೇಕಿತ್ತ? ಸುನೀತಾನಾದ್ರೂ ಹೇಳ್ತಿದ್ಲು, ಇಲ್ಲ ಜಾಜಿನೇ ತೋರಿಸ್ತಿದ್ಲು. ನಿನ್ನೆ ಯಾಕೆ ಕೇಳಬೇಕಿತ್ತು? ನಿನ್ನ ಹತ್ರ ಮಾತಾಡ್ಬೇಕು ಅಂತ ತಾನೇ ಅವ್ರು ಕರ್ಕೊಂಡು ಹೋಗಿದ್ದು. ದಾರಿ ಕೇಳೋ ಹಾಗಿದ್ದಿದ್ರೆ ನಮ್ಮ ಹತ್ರನೇ ಕೇಳ್ಬೋದಿತ್ತಲ್ವಾ? ನಿಜ ಹೇಳು ಬಂಗಾರಿ, ನಮ್ಮ ಹತ್ರ ಏನು ಮುಚ್ಚಿಡಬೇಡ. ಯಾರವರು? ಏಕೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಸುಳ್ಳು ಹೇಳ್ತಿದ್ದೀನ? ಅಲ್ಲ ಕಣೋ, ನಾವು ಹಾಗೆ ಹೇಳಲಿಲ್ಲ. ಮತ್ತೆ ನನ್ನ ಮೇಲೆ ಅನುಮಾನನ? ಅಯ್ಯೋ ಹಾಗಲ್ವೋ. ಬಿಡಿಯಪ್ಪ, ಮೊದಲೇ ಅವ್ರ ಸನ್ಯಾಸಿಗಳು. ಹೆಣ್ಮಕ್ಳ ಹತ್ರ ಕೇಳೋದಕ್ಕೆ ಮುಜುಗರ ಆಗಿ ಇವನ ಹತ್ರ ಕೇಳಿರ್ಬೇಕು. ಇದ್ರೂ ಇರಬಹುದು, ಆದ್ರೆ ನನ್ನ ನ್ಯಾಯ ಅನ್ಯಾಯಗಳ ನಿರ್ಧಾರ ನನಗೆ ಬಿಟ್ಟಿದ್ದು. ಅದನ್ನ ಪ್ರಶ್ನಿಸೋ ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವಳು ಎಷ್ಟು ಬೇಗ ಸಾಯಿಸಿ ಅವಳ ರಕ್ತ ಕುಡಿತೀನಿ ಅನ್ನಿಸ್ತಾ ಇದೆ. ಅವಳ ರಕ್ತ ನನಗೆ ಬೇಕು. ನಾನು ರಾಕ್ಷಸ. ಒಂದು ಸಲ ರಕ್ತದಾಹ ಶುರು ಆದ್ಮೇಲೆ ನಿಲ್ಲೋ ಮಾತೇ ಇಲ್ಲ. ನನಗೆ ಅವಮಾನ ಮಾಡಿರೋ ಅವಳನ್ನ ಸಾಯಿಸದೆ ಬಿಡಲ್ಲ. ಅವಳ ಸಾಯಿಸಿ ರಕ್ತದ ರುಚಿ ಕುಡಿದ್ಮೇಲೆ ನಾನು ಆ ಮನೆಯಿಂದ ಹೊರಡೋದು. ಏನ್ ಮಾಡಿದೆ ಕಡ್ಕಿ? ನಾನು ಹೇಳಿದ ವಿಚಾರನ? ನಿನ್ನ ಮಾತು ಕೇಳೋ ದರ್ದು ನನಗಿಲ್ಲ. ಇದು ತಮಾಷೆ ಮಾಡೋ ಸಮಯ ಅಲ್ಲ ಕಡ್ಕಿ. ನೀನು ಜಾಜಿ ಜೊತೆ ಕಳಿಸಿರೋದು ರಕ್ತದಾಹಿ ರಾಕ್ಷಸನ್ನ. ಅವನು ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು. ಶ್ರೀಚಕ್ರ ಗರ್ಭ ಸಂಜಾತೆ ಜಾಜಿ. ಅವಳ ಗರ್ಭಕ್ಕೆ ಏನಾದ್ರೂ ಅವನಿಂದ ತೊಂದರೆ ಆಯ್ತು ಅಂತ ಅಂದ್ರೆ ನಿನ್ನ ಆಯುಸ್ಸು ಮುಕ್ತಾಯ. ಹೆದರ್ಸ್ತಾ ಇದೆಯಾ? ಈ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಕುರುಬಿ ನನ್ನ ಸೃಷ್ಟಿ ಇರ್ಬೋದು, ನಾನು ಸೃಷ್ಟಿಸಿದ್ದು ಅವಳನ್ನ ಅಪಹರಿಸೋದಕ್ಕೆ. ಆದ್ರೇನು? ಆದ್ರೆ ಅವಳನ್ನ ಅಪಹರಿಸೋ ಬದಲು ರಕ್ತ ಹೀರ್ಬೇಕು ಅಂತ ಕೂತಿದ್ದಾನೆ. ಏನು ರಕ್ತ ಹೀರ್ಬೇಕಂತ? ಹೌದು, ಅವಳ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾನೆ. ಅದು ನೋಡ್ಕೊಂಡು ಸುಮ್ಮನೆ ಕೂತಿದ್ಯಾ ನೀನು?
ರಾಕ್ಷಸನ್ನ ಜಾಜಿ ಹತ್ರ ಕಳಿಸ್ಬೇಕಾದ್ರೆ ಎಲ್ಲ ಹೋಗಿತ್ತು ನಿನ್ ಪ್ರಜ್ಞೆ? ಹುಚ್ಚಿಗೆ ಹಿಡಿದಿದ್ಯಾ ನಿನ್ಗೆ? ಹೀಗೆ ತಿರುಗಿ ಬೀಳ್ತಾನಂತ ಅವ್ನು ನನ್ಗೆ ಗೊತ್ತಿರ್ಲಿಲ್ಲ ವಿರೂಪಾಕ್ಷ. ನೀನ್ ಮಾಡೋ ಎಡವಟ್ಟು ಒಂದ ಎರಡ? ಈಗೇನು ನೀನೇ ಅವನನ್ನ ಜಾಜಿಯಿಂದ ದೂರ ಮಾಡ್ತೀಯಾ ಅಥವಾ ನಾನೇ ನನ್ನ ದಾರಿಲಿ ಅವನನ್ನ ಈ ಲೋಕದಿಂದಾನೇ ಹೊರಗೆ ಕಳಿಸ್ಲಾ? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ವಿರೂಪಾಕ್ಷ. ಆ ಕುರೂಪಿ ನನ್ನ ಅಂಕುಶಕ್ಕೆ ಸಿಗ್ತಾ ಇಲ್ಲ. ಅವನ ಅಟ್ಟಹಾಸ ಅತಿರೇಕವಾಗ್ತಾ ಇದೆ. ಅಂದ್ರೇನು? ಅವನನ್ನ ಈ ಲೋಕಕ್ಕೆ ಕರ್ಕೊಂಬಂದ ಮಹಾತ್ಮನಾದ ನೀನು, ನಿನಗೆ ಅಂದ್ರೆ ಈ ಕಾಲರುದ್ರ ಸಿದ್ದೇಶ್ವರ ಕಡಕಿಗೆ ಕುರೂಪಿನ ನಿಯಂತ್ರಿಸುವ ಶಕ್ತಿ ಇಲ್ವಾ? ವಿರೂಪಾಕ್ಷ ಬಿಡು ಕಡಿಕೆ, ಈಗ ನಾವು ಹಳೆಯದನ್ನೆಲ್ಲ ಮರೆತು ಒಂದಾಗೋಣ.